ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ದಾವಣಗೆರೆಯಲ್ಲಿ ಗೆಲ್ಲೋದೊಂದೇ ನಮ್ಮೆಲ್ಲರ ಗುರಿ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ನಮ್ಮ ಹೋರಾಟ. ಈ ಬಾರಿ ಕಮಲ ಅರಳೋದು ನಿಶ್ಚಿತ. ಬಿಜೆಪಿ ಈ ಬಾರಿ ಸಾಮಾನ್ಯ ವ್ಯಕ್ತಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಎಲ್ಲ ನಾಯಕರ ಬೆಂಬಲ ಇದೆ. ನಮ್ಮ ಗೆಲುವಿನ ಹಾದಿ ಸುಗಮ. ಜಿಲ್ಲೆಯ ಬಿಜೆಪಿ ಒಂದು ಮನೆ ಒಂದೇ ಬಾಗಿಲದು. ನಾಮಪತ್ರ ಸಲ್ಲಿಕೆ ಬಳಿಕ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. भारतीय जनता पार्टी भारत माता की ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ, ಯಶವಂತರಾವ್ ಜಾಧವ್ ಅವರಿಗೆ, ಶಿವಣ್ಣ ಅವರಿಗೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದಶರಥ್ ಸಾವೂರು ಮಾತಾಡಿಸಿದ್ದಾರೆ ಅಭ್ಯರ್ಥಿ ಶ್ರೀನಿವಾಸ್ ಅವರನ್ನ. ನೋಡೋಣ. ಚುನಾವಣೆಯ ಕಣ ರಂಗೇರ್ತಾ ಇದೆ. ಇದೀಗ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಾಮಪತ್ರವನ್ನು ಅಧಿಕೃತವಾಗಿ ಸಲ್ಲಿಕೆ ಮಾಡಿದ್ದೀರಿ. ಈಗ ಚುನಾವಣೆ ರಣರಂಗಕ್ಕೆ ಎಂಟರ್ ಆಗಿದ್ದೀರಿ. ಹೆಂಗೆ ಅನಿಸ್ತಾ ಇದೆ? ಸಾಂಕೇತಿಕವಾಗಿ ಇವತ್ತು ಶುಕ್ರವಾರ ತಾಯಿ ದುರ್ಗಾಮಾತೆಗೆ ಪೂಜೆ ಸಲ್ಲಿಸಿ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. 23ನೇ ತಾರೀಕು ಸೋಮವಾರ ವಿಜೃಂಭಣೆಯಿಂದ ಒಂದು 25,000 ಕಾರ್ಯಕರ್ತರೊಂದಿಗೆ ಒಂದು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ರಾಜ್ಯ ರಾಷ್ಟ್ರ ಮುಖಂಡರು ಕೂಡ ಆಗಮಿಸಲಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸ್ತೀವಿ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ BJP ಅನ್ನುವಂಥ ವಾಕ್ಯವನ್ನು ಇಟ್ಕೊಂಡು ನಾವು ಹೋಗ್ತೇವೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ನ 3 ವರ್ಷ ದುರಾಡಳಿತ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೀವಿ. ಅದೆರಡನೇ ಮಾತಿಲ್ಲ. ಮೇ 4ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ತಯಾರಿದ್ದೀನಿ. ನಿಮ್ಮ ಹೆಸರು ಘೋಷಣೆ ಆದ ತಕ್ಷಣ ಅದು ಅಚ್ಚರಿ ಅಭ್ಯರ್ಥಿ ಅಂತ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಬಿಜೆಪಿಗರ ಕಾರಣಗಳೇನಿತ್ತು? ಇವತ್ತು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ತಮಗೆ ಗೊತ್ತಿದೆ. ಹಿರಿಯರು ವರಿಷ್ಠರು ಯಾರಾದರೂ ಈ ಪ್ರಪಂಚದಲ್ಲಿ, ಅದರಲ್ಲೂ ಭಾರತ ದೇಶದಲ್ಲಿ ಯಾವುದಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ನೀವು ಈ ಹಿಂದೆ ಕೂಡ ನಿದರ್ಶನಗಳನ್ನು ನೋಡಿದ್ದೀರಿ. ನೀವು ಎಂತೆಂಥರಿಗೆ ಟಿಕೆಟನ್ನು ಕೊಟ್ಟು ಗೆಲ್ಲಿಸ್ಕೊಂಬರ್ತಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸುವಂಥ ಅವಕಾಶ ಇರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ. ಪಾರ್ಟಿ ವಿತ್ ಡಿಫ್ರೆನ್ಸ್ ಓಕೆ. ನಿಮ್ಮನ್ನು ಅಭ್ಯರ್ಥಿಯಾಗಿ ಮಾಡಬೇಕಂದ್ರೆ ಇಲ್ಲೂ ಸಾಕಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇತ್ತು, ಭಿನ್ನಾಭಿಪ್ರಾಯಗಳಿತ್ತು. ಈ ಬಂಡಾಯದ ಮಧ್ಯೆಯೂ ಕೂಡ ನೀವು ಗೆಲ್ತೀನಿ ಅಂತ ವಿಶ್ವಾಸ ಹೇಗಿದೆ? ಯಾವುದು ಬಂಡಾಯ ಇಲ್ಲ, ಯಾವ ಬಣ ಇಲ್ಲ. ನಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತೀವಿ. ಪ್ರತಿಯೊಬ್ಬರ ಹೋರಾಟದ ಫಲವೇ ಮೇ 4ರಂದು ಚುನಾವಣೆ ಜಯವಾಗುತ್ತೆ. ನಿಮ್ಮ ಎದುರಾಳಿ ಸಮರ್ಥ ಅಂತ ಅಂದ್ಕೊಂಡಿದ್ದೀವಿ. ಈಗ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಶಿವಶಂಕರಪ್ಪ ಅವರ ಭದ್ರಕೋಟೆ ಅನ್ನೋ ರೀತಿಯಲ್ಲಿದೆ, ಕಾಂಗ್ರೆಸ್ನ ಭದ್ರಕೋಟೆ ಅನ್ನೋ ರೀತಿಯಲ್ಲಿದೆ. ಆ ಭದ್ರಕೋಟೆನ ಹಿಂದಿನ 4 ಬಾರಿಯೂ ಕೂಡ ನೀವು ಸೋತಿದ್ದೀರಿ, ಅಂದರೆ ನಿಮ್ಮ ಪಕ್ಷ ಸೋತಿದೆ. ಈ ಬಾರಿ ನೀವು ಗೆಲ್ತೀರಿ ಅನ್ನೋ ಯಾವ ವಿಶ್ವಾಸದಲ್ಲಿ? ನಾವು ಯಾವುದೇ ಅಭ್ಯರ್ಥಿ ಅಂತ ಹೇಳಿ ಚುನಾವಣೆ ನಿಲ್ಲಲ್ಲ. ಕಾಂಗ್ರೆಸ್ ದುರಾಡಳಿತ ವಿರುದ್ಧ ಹೋರಾಟ ಮಾಡ್ತೀವಿ. ಅವರಲ್ಲಿ ಆಂತರಿಕ ವಿಚಾರ ಅದು. ಈಗಾಗಲೇ ಗೊಂದಲ ಸೃಷ್ಟಿಯಾಗಿದೆ. ನಾವು 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಮತದಾರ ದೇವರ ಪ್ರಭುಗಳ ಆಶೀರ್ವಾದದಿಂದ ಗೆಲ್ತೀವಿ. ಇಲ್ಲಿ ಮೊದಲು ಅಭ್ಯರ್ಥಿ ಆಯ್ಕೆಯಾದಾಗ GM ಸಿದ್ದೇಶ್ವರ ಅವರ ಕೈ ಮೇಲಾಯಿತು, ರೇಣುಕಾಚಾರ್ಯ ಅವರ ಕೈ ಕೆಳಗಾಯಿತು, ಆ ರೀತಿ ಅಭಿಪ್ರಾಯಗಳಿದ್ವು. ಅದೆಲ್ಲ ಸುಳ್ಳು ಸುದ್ದಿ. ಪಕ್ಷ ಏನು ಅವಕಾಶ ಮಾಡಿ ಯಾರಿಗೆ ಕೊಡುತ್ತೋ ಎಲ್ಲರೂ ಒಂದಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಯಾವುದೇ ಬಣ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಮಲದ ಬಣ. ಈಗ ನಿಮ್ಮ ಅಭ್ಯರ್ಥಿ ಆಯ್ಕೆಯಾದ ನಂತರದಲ್ಲಿ ದಾವಣಗೆರೆಯ BJP ಒಂದಾಗಿದೆ, ಒಂದೇ ಕುಟುಂಬ, ಒಂದೇ ಬಾಗಿಲು. ಒಂದೇ ಬಾಗಿಲು, ಒಂದೇ ಕುಟುಂಬ. ನಾವೆಲ್ಲರೂ ಕೂಡ ಒಂದೇ ಗುರಿ, ಕಾಂಗ್ರೆಸ್ಸನ್ನು ಸೋಲಿಸೋದೇ ಗುರಿ. ಇದು ಶ್ರೀನಿವಾಸ್ ದಾಸಕರಿಯಪ್ಪ ಅವರ ಅಭಿಪ್ರಾಯ. ಅವ್ರು ಹೇಳ್ತಾ ಇದ್ರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲ ಬಂಡಾಯವನ್ನು ಕೂಡ ಶಮನ ಮಾಡಿದ್ದೇವೆ, ನಮ್ಮದು ಒಂದೇ ಗುರಿ, ಗೆಲ್ಲೋ ಗುರಿ ಅಂತ ಹೇಳಿ. ಇದು ಕ್ಯಾಮ್ರಾಮನ್ ಸಿದ್ದು ಜೊತೆ ದಶರಥ್ ಸಾವ್ರು, TV5 ದಾವಣಗೆರೆ.